ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಹಿಂದೂ ಧರ್ಮದಲ್ಲಿ ಸಮಾನತೆ ಇಲ್ಲ. ಸಮಾನತೆ ಇದ್ದಿದ್ರೆ ಎಲ್ಲರೂ ಯಾಕೆ ಬೇರೆ ಧರ್ಮಕ್ಕೆ ಮತಾಂತರ ಆಗ್ತಿದ್ರು ಅಂತ ಸಿದ್ದರಾಮಯ್ಯನವ್ರು ಹೇಳ್ತಾ ಇದ್ದಾರೆ. ಬೇರೆ ಧರ್ಮಕ್ಕೆ ಮತಾಂತರ ಆದಮೇಲಾದರೂ ಕೂಡ ಅಲ್ಲಿ ಸಮಾನತೆ ಅನ್ನೋದಿರಬೇಕಲ್ವ? ಇನ್ನು ಆ ಧರ್ಮದ ಹಿಂದೆ ಜಾತಿಗಳನ್ನ ಯಾಕೆ ಸೇರಿಸಿದ್ದೀರಾ? ಈ ಲಿಸ್ಟಲ್ಲಿ ನೋಡ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಜಾತಿಯವರು ಕೂಡ ಮತಾಂತರ ಆಗಿದ್ದಾರೆ. ಹಾಗಾದರೆ ಅಸಮಾನತೆ ಯಾವ್ಯಾವ ಜಾತಿಗಳ ಮಧ್ಯೆ ಇತ್ತು? ಸರಿ, ಒಪ್ಕೊಳ್ಳೋಣ, ಮುಂಚೆ ಅಸಮಾನತೆ ಅಸ್ಪೃಶ್ಯತೆ ಅನ್ನೋದಿತ್ತು. ಆದರೆ ಕಾಲಕ್ರಮೇಣ ಅದು ಸರಿ ಹೋಗ್ತಿದೆ ಅನ್ನುವಾಗ ನೀವು ಫಸ್ಟ್ ಟೈಮ್ ಮುಖ್ಯಮಂತ್ರಿ ಆದಾಗ ಲಿಂಗಾಯತರನ್ನ ಒಡೆಯೋ ಪ್ರಯತ್ನ ಮಾಡ್ತೀರಾ. ಇದಾ ಸಮಾನತೆ ಅಂದರೆ? ಈಗ ಜನ ಇನ್ನೇನೋ ಒಗ್ಗಟ್ಟಾಗ್ತಾ ಇದ್ದಾರೆ ಅನ್ನೋ ಟೈಮ್ನಲ್ಲಿ ಎರಡೆರಡು ಸಲ ಜಾತಿ ಗಣತಿ ಮಾಡಿ ಜನರನ್ನು ಜಾತಿಗಳಿಂದ ಒಡೆಯೋ ಪ್ರಯತ್ನ ಮಾಡ್ತಾಯಿದ್ದೀರಾ. ಇದಾ ಸಮಾನತೆ ಅಂದರೆ? ಹಾಗಾದರೆ ಅಸಮಾನತೆನ ಹೋಗ್ಸೋಕ್ಕೆ ನೀವೇನು ಮಾಡ್ತಾಯಿದ್ದೀರಾ? ಎಲ್ರಿಗೂ 2,000 ರೂಪಾಯಿ ಕೊಟ್ಬಿಟ್ರೆ ಅಸಮಾನತೆ ಹೊಟ್ಟೋಗುತ್ತಾ? ಕನ್ವರ್ಷನ್ ಆಗೋದು ಬೇಡ ಅಂತ ಹೇಳಿದ್ರು ಕೂಡ ಕೆಲವರು ವ್ಯವಸ್ಥೆಯ ಪರಿಣಾಮವಾಗಿ ಕನ್ವರ್ಷನ್ ಆಗಿಬಿಡ್ತಾರೆ. ನಮ್ಮ ಸಮಾಜದಲ್ಲಿ, ಹಿಂದೂ ಸಮಾಜದಲ್ಲಿ ಎಲ್ಲರೂ ಸಮಾನತೆ ಇದ್ದಿದ್ರೆ ಯಾಕೆ ಕನ್ವರ್ಷನ್ ಆಗ್ತಾರೆ? ಸಮಾನ ಈಕ್ವಲ್ ಆಪರ್ಚುನಿಟೀಸ್ ಇದ್ದರೆ, ಸಮಾನತೆ ಇದ್ದರೆ ಯಾಕೆ ಅಸ್ಪೃಶ್ಯತೆ ಯಾಕೆ ಬಂತು? ನಾವು ಹುಟ್ಟಾಕಿದ್ವಾ?